ನಮಸ್ಕಾರ ಸ್ನೇಹಿತರೆ. ಈ ಯಾನ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲೋ? ಎಷ್ಟು ವ್ಯೂಸ್ ಬರ್ತಾ ಇದೆ, ನೀನು ಮತ್ತೆ ಮತ್ತೆ ವಿಡಿಯೋ ಮಾಡಕ್ ಬರ್ತಾ ಇದೆಯಲ್ಲೋ? ಸಾಕೋಗಲ್ಲ, ಈ ವಿಡಿಯೋ ಮಾಡಬೇಡ, ಏನಿಲ್ಲ, ಏನಾದ್ರೂ ಕೆಲಸ ನೋಡ್ಕೋ ಹೋಗ. ಇಲ್ಲಿ ವ್ಯೂಸ್ ಬರಲ್ಲ, ಮಾತಾಡಕ್ ಬರಲ್ಲ. ನಡುವೆ ಈ ವಾರದಲ್ಲಿ ಮಾಡಿರುವಂತ ಕೆಲವೊಂದು ಜ್ಯುವೆಲರೀಸ್ನ ತೋರಿಸ್ತೀನಿ. ಹ್ಯಾಂಡ್ ಮೇಡ್ ಜ್ಯುವೆಲರೀಸ್ನ. ಒಂದು ರೆಡ್ ಕಲರ್ అంటే ಮೆರೂನ್ ರೆಡ್ ಅಂತ ಒಂದು ಟಿಕ್ಕಾ ಡಾಲರ್ನ ತೋರಿಸ್ತೀನಿ. ಹಾಗೇನೆ ಒಂದು ಆನೆ ಕೂದಲು ಉಂಗುರ ಅದನ್ನು ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು 2 ಲೈನ್ ಮಾಂಗಲ್ಯ ಸರ, ಕರಿಮಣಿ ಮಧ್ಯದಲ್ಲಿ ಇರೋ ಕರಿಮಣಿ ಸರ ಒಂದಿದೆ, 50 ಗ್ರಾಮ್ ತೂಕದಲ್ಲಿ. ಅದನ್ನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ. ಇನ್ನು ಒಂದು ರಿಕ್ವೆಸ್ಟ್ ಏನಂದ್ರೆ, ಇನ್ನು ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡದೆ ಸ್ನೇಹಿತರೆ, ಜ್ಯುವೆಲ್ರಿನ ಪರ್ಚೇಸ್ ಮಾಡಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ, ಆದರೆ ನೋಡೋದಕ್ಕೆ ಯಾವುದೇ ಖರ್ಚಿರಲ್ಲ. ಹಾಗಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡ್ಬೋದು. ಮೆರೂನ್ ರೆಡ್ ಟೀಕಾ ಡಾಲರ್ ಒಂದು ಫುಲ್ ರೆಡ್ ಕಲರ್ ಹಾಕಿದ್ದಾರೆ. ಮೆರೂನ್ ರೆಡ್, ಡಾರ್ಕ್ ರೆಡ್, ಕೆಳಗಡೆ ಹ್ಯಾಂಗಾಗಿರೋ ಮುತ್ತು, ಒರಿಜಿನಲ್ ಮುತ್ತು ಹಾಕಿರೋದು. ಈ ತೂಕ ಬಂದುಬಿಟ್ಟು 15 ಗ್ರಾಮ್ ಹೇಳಿದರು ಕಸ್ಟಮರು. 16 ಗ್ರಾಮ್ ತೂಕ ತೀರಿತ್ತು. ತುಂಬ ಚೆನ್ನಾಗಿತ್ತು. ಡಿಸೈನ್ ಹೊಸದಾಗಿ ಮಾಡಿರೋದು. ಇವತ್ತಿನ ಬೆಲೆ ಪ್ರಕಾರ ಇದು 1,25,000 ಆಗ್ಬೋದು. ಯಾಕಂದರೆ ಬಂಗಾರದ ಬೆಲೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಗ್ರ್ಯಾಂಡ್ ಲುಕ್ ಇರುತ್ತೆ. ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಸ್ನೇಹಿತರೆ, ಅದರ ಜೊತೆಗೆ ಎಲಿಫೆಂಟ್ ರಿಂಗ್ ಒಂದು ಮಾಡಿದ್ದೀನಿ. ಇದ್ರ ತೂಕ ಬಂದುಬಿಟ್ಟು 8 ಗ್ರಾಮ್ ತೂಕ ಮಾಡಿದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಅಂತ ಕಸ್ಟಮರ್ ಹೇಳಿದರು. ಆದರೆ ಅದು ತೂಕ ತೀರಿದ್ದು 8 ಗ್ರಾಮ್ ತೀರಿತ್ತು ಅಷ್ಟೇ. ಯಾಕಂದರೆ ಸೈಜ್ ತುಂಬ ಚಿಕ್ಕದಿತ್ತು. ಆನೆ ಕೂದಲು, ಒರಿಜಿನಲ್ ಆನೆ ಕೂದಲಿದು. ರೆಗ್ಯುಲರ್ ಡಿಸೈನ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಈ ಡಿಸೈನ್ನ. ನೋಡ್ಬೋದು, ಇದು 7.5 ಗ್ರಾಮ್ ತೂಕ ಆಗಿತ್ತು. ನಾನು 8 ಗ್ರಾಮ್ ಅಂತ ಹೇಳಿದ್ದೆ. ಇದು ನೋಡ್ಬೋದು, ಕರಿಮಣಿ ಮಾಂಗಲ್ಯ ಸರ, 2 ಲೇಯರು ಮಾಂಗಲ್ಯ ಚೈನ್ ಇದು. ಕಸ್ಟಮರ್ 50 ಗ್ರಾಮ್ ತೂಕ ಹೇಳಿದರು, ಬಟ್ 50 ಗ್ರಾಮೇ ತೂಕ ಆಗಿತ್ತು. ಅದು ನೋಡ್ಬೋದು, ಟೈರ್ BTS ಟೈರ್ ಅಷ್ಟೇ, BTS ಅಲ್ಲ, ಟೈರ್ ಚೈನ್ ಅಂತ ಕರಿತೀವಿ ನಾವು. ಡಬಲ್ ಲೇಯರಲ್ಲಿ ಮಧ್ಯದಲ್ಲಿ ಒಂದು ಬಂಗಾರದ ಗುಂಡು ಎಲ್ಲ ಇದೆ. ನೋಡ್ಬೋದು, 49 ಗ್ರಾಮ್ 900 ಚಿಲ್ಲರೆ ಏನೋ ಇದೆ ಇದು. ತುಂಬ ಚೆನ್ನಾಗಿ ಬಂದಿದ್ದು. ಕಸ್ಟಮರ್ ಇದೇ ಥರ ಡಿಸೈನ್ ಬೇಕಂತ ಅವರೇ ಸೆಲೆಕ್ಟ್ ಮಾಡಿ ನನಗೆ ಕೊಟ್ಟಿದ್ದರು. ಈ ಥರನೇ ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ನನಗೇನು ಕಷ್ಟ ಕೊಟ್ಟಿಲ್ಲ ಅವರು. ಪಾಪ ತುಂಬ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವ್ರಿಗೆ ಗೊತ್ತು ನೀಟಾಗಿ. ಅದಕ್ಕೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದರು. ನಾನು ಸೇಮ್ ಅದೇ ಡಿಸೈನೇ ಮಾಡಿಕೊಟ್ಟಿದ್ದೀನಿ. ಸ್ನೇಹಿತರೆ, ಕರಿಮಣಿ ಲೆಸ್ ಇರುತ್ತೆ. ಕರಿಮಣಿ ಲೆಸ್ ಮಾಡಿದ್ರ ಅಂದಾಜು ಪ್ರಕಾರ 3,60,000 ಆಗುತ್ತೆ ಈಗ ಮಾಡಿಸ್ಬೇಕಂದ್ರೆ, ಇವತ್ತಿನ ರೇಟಿನ ಪ್ರಕಾರ. ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ಬೋದು, ಕರಿಮಣಿ ಮಧ್ಯದಲ್ಲಿ ಸಿ ಕಟಿಂಗ್ ಗುಂಡು ಅಂತಿದೆ. ನೋಡ್ಬೋದು, ಬಂಗಾರದ ಗುಂಡು. ಆ ಕಡೆ ಈ ಕಡೆ ಕರಿಮಣಿ ಇದೆ. ಸ್ನೇಹಿತರೆ, ನೀವೇನಾದರೂ ಆರ್ಡ್ರ್ ಕೊಡಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಚಿಂತಾಮಣಿಗೆ ಬಂದು ಗಜಾನ ಸರ್ಕಲ್ಗೆ ಬಂದು ಅಲ್ಲಿಂದ ಒಂದು ಫೋನ್ ಮಾಡಿದ್ರೆ ನಾನೇ ಸಿಗ್ತೀನಿ. ಅಲ್ಲೇ ನಮ್ಮ ಅಂಗಡಿ ಗಜಾನ ಸರ್ಕಲ್ ಹತ್ರನೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಹೆಂಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಮತ್ತೆ ಬಂಗಾರ ರೇಟ್ ಮತ್ತೆ ಬೆಳೀತಾ ಇದೆ. ಇವತ್ತು 8,000 ಟಚ್ ಆಗಿದೆ. 7,800 ಚಿಲ್ಲರೆ ಇತ್ತು, ಇವತ್ತು 8,000 ಆಗಿದೆ. ಏನಾದರೂ ಒಡವೆ ಮಾಡಿಸ್ಕೊಳ್ಳೋಂಗಿದ್ರೆ ಈಗಲೇ ಮಾಡಿಸ್ಕೊಳ್ಳಿ, ಮತ್ತು ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ಏನಿದೆ ನೀವೇ ಹೇಳಬೇಕು. ಏನಾದರೂ ಸಮಾಚಾರ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಒಂದು ಸತಿ ಓಪನ್ ಮಾಡಿ ನೋಡಿ. ತುಂಬ ವಿಡಿಯೋಸ್ ಇದ್ದಾವೆ. ಈ ನಡುವೆ ತುಂಬ ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ವ್ಯೂಸೇ ಬರ್ತಿಲ್ಲ. ಫಸ್ಟಲ್ಲೇ ನೋಡಿದ್ರಲ್ಲ ಇನ್ನರ್ ವಾಯ್ಸು ಅಂತ, ಆ ಥರ ಫೀಲಿಂಗ್ ಬರುತ್ತೆ ವಿಡಿಯೋ ಮಾಡೋದ ಬೇಡವಾ ಅಂತ. ನಿಮ್ಗೆ ಏನು ಅನಿಸುತ್ತೋ ಆ ವಿಡಿಯೋಗಳು ನೋಡಿ. ಒಂದು ಸತಿ ಚಾನಲ್ಗೂ ವಿಸಿಟ್ ಕೊಟ್ಟು ಒಂದು ವಿಡಿಯೋಸ್ ನೋಡಿ. ಚೆನ್ನಾಗಿಲ್ಲ ಅಂದರೆ ಏನು ಚೆನ್ನಾಗಿಲ್ಲ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ನಾನು ಬದಲಾಯಿಸ್ಕೊತೀನಿ. ಏನಾದರೂ ಬದಲಾಯಿಸ್ಕೊಳ್ಳೋ ಹಂಗಿದ್ರೆ ಬದಲಾಯಿಸ್ಕೊತೀನಿ.
ಸಪೋರ್ಟ್ ಕೊಡಿ. ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇದ್ದರೆ ವಿಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ನಾವು ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ವಿಡಿಯೋ ಮುಂದೆ ಬಂದರೆ ಎಲ್ಲ ಮರ್ತೋಗುತ್ತೆ. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇದು ಮರ್ತೋಗಿದ್ದೆ ನೋಡಿದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಷ್ಟೇ. ಬಾಯ್ ಬಾಯ್.